ಹಲೋ, ಎಲ್ಲರಿಗೂ ಸ್ವಾಗತ ನನ್ನ ಯೂಟ್ಯೂಬ್ ಚಾನಲ್ಗೆ. ಎಲ್ಲರೂ ಹೇಗಿದ್ದೀರಾ? ಆರಾಮಾಗಿದ್ದೀರಿ ಅಲ್ವಾ? ನಾನಿವತ್ತು ಬಾಳೆಕಾಯಿ ಬಜ್ಜಿ ಮಾಡಿಕೊಂಡು ಅದರಲ್ಲೊಂದು ಸ್ಯಾಂಡ್ವಿಚ್ ಮಾಡೋಣ ಅಂದ್ಕೊಂಡು ಇಂಗ್ರೀಡಿಯೆಂಟ್ಸ್ ಎಲ್ಲ ತೊಗೊಂಡಿದ್ದೀನಿ. ನೋಡಿ, ಫಸ್ಟ್ಗೆ ನಾನು 1 ಕಪ್ಪಷ್ಟು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ, ಅರ್ಧ ಕಪ್ಪಷ್ಟು ಅಕ್ಕಿ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು, 1 ಸ್ಪೂನಷ್ಟು ಜೀರಿಗೆ, 1 ಸ್ಪೂನ್ ಓಂಕಾಳು, 1 ಸ್ಪೂನಷ್ಟು ಧನಿಯಾ ಪುಡಿ, 1 ಸ್ಪೂನಷ್ಟು ಖಾರದ ಪುಡಿ, ಆಮೇಲೆ ಬಾಳೆಕಾಯಿ ತೊಗೊಂಡಿದ್ದೀನಿ. ನೋಡಿ, ಬನ್ನಿ ಇದನ್ನು ಫಸ್ಟ್ ಕಟ್ ಮಾಡ್ಕೊಳ್ಳೋಣ ಬಾಳೆಕಾಯಿನ. ಆಮೇಲೆ ಕರಿಯೋದಕ್ಕೆ ಎಣ್ಣೆ ತೊಗೊಂಡಿದ್ದೀನಿ. ಬನ್ನಿ ಬಾಳೆಕಾಯಿನ ಫಸ್ಟ್ ಮೇಲೆಗಡೆಯಿಂದ ಸಿಪ್ಪೆನ ಜಾಸ್ತಿ ಬೇಡ, ಲೈಟಾಗಿ ತಕ್ಕೊಳ್ಳೋಣ. ಈ ಥರ ನೋಡಿ, ನಾನೊಂದು ಇಲ್ಲಿ 3 ಬಾಳೆಕಾಯಿ ತೊಗೊಂಡಿದ್ದೀನಿ. ತುಂಬ ಸಿಪ್ಪೆ ಎಳ್ಕೋಬೇಡಿ, ಸ್ವಲ್ಪ ಸ್ವಲ್ಪ ಇರಲಿ. ನೋಡಿ, ಆಗಿದೆ 3 ಬಾಳೆಕಾಯಿನೂ. ಒಂದು ಬಾಳೆಕಾಯಿನ 2 ಭಾಗ ಮಾಡಿಕೊಂಡು ಅದನ್ನು ಒಂದು ಪೀಸಲ್ಲಿ ಸಣ್ಣದಾಗಿ ಸ್ಲೈಸ್ ಮಾಡ್ಕೋಬೇಕು. ಆ ಸಣ್ಣ ಸ್ಲೈಸಸ್ನ ಮಾಡಿಕೊಂಡು ಒಂದು ಬೌಲಲ್ಲಿ ಹಾಕ್ಕೋಬೇಕು. ತುಂಬ ದಪ್ಪ ಮಾಡ್ಕೊಬಾರ್ದು. ತುಂಬ ದಪ್ಪ ಆದರೆ ಎಣ್ಣೆಯಲ್ಲಿ ಬೇಯಲ್ಲ ಬಾಳೆಕಾಯಿ. ಹಾಗಾಗಿ ತಿನ್ನ ಸ್ಲೈಸಸ್ ಆಗಿ ಕಟ್ ಮಾಡ್ಕೊಬೇಕು. ಕಟ್ ಮಾಡುವಾಗ ಹುಷಾರಾಗಿ ಕಟ್ ಮಾಡ್ಕೊಳ್ಳಿ ಚಾಕುನಲ್ಲಿ. ಆದಷ್ಟು ಬಾಳೆಕಾಯಿ ಕಟ್ ಮಾಡೋವಾಗ ಕೈಗೆ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಹಾಕೋದ್ರಿಂದ ಕಪ್ಪಾಗಲ್ಲ ಕೈ, ಇಲ್ಲ ಅಂತ ಹೇಳ್ಬಿಟ್ಟಂದರೆ ಕಪ್ಪಾಗಿಬಿಡುತ್ತೆ ಕೈ ಎಲ್ಲನೂ. ಹಾಗಾಗಿ ಎಣ್ಣೆ ಹಚ್ಕೊಳ್ಳಿ ಮೊದಲೇ. ಎಣ್ಣೆ ಹಚ್ಕೊಂಡು ಆಮೇಲೆ ಕಟ್ ಮಾಡಿ ಬಾಳೆಕಾಯಿನ. ಅದಾಮೇಲೆ ಮಾಡ್ತೀನಿ. ನೋಡಿ, ಈ ಥರ ಸ್ಲೈಸಸ್ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಲ್ವಾ, ಇದಕ್ಕೊಂದು ಸ್ವಲ್ಪ 1 ಸ್ಪೂನಷ್ಟು ಉಪ್ಪು ಹಾಕೋಣ. ಉಪ್ಪು ಹಾಕಿದ್ರೆ ಇದಕ್ಕೆ ಚೆನ್ನಾಗಿ ಹಿಡಿಯುತ್ತಲ್ವ. 1 ಸ್ಪೂನಷ್ಟು ಉಪ್ಪು ಹಾಕ್ಕೊಂಡು ಎಲ್ಲದಕ್ಕೂ ಮಿಕ್ಸ್ ಮಾಡ್ಕೋಬೇಕು. ಅವಾಗ ತಿನ್ನೋವಾಗ ಚೆನ್ನಾಗಿರುತ್ತೆ, ಸಪ್ಪೆ ಸಪ್ಪೆ ಅನಿಸಲ್ಲ ಬಾಳೆಕಾಯಿ. ನೋಡಿ, ಇದನ್ನು ಒಂದು ಪ್ಲೇಟಲ್ಲಿ ತೆಗೆದಿಟ್ಕೊಳ್ಳೋಣ. ಬನ್ನಿ ಈಗ ಒಂದು ಪ್ಲೇಟ್ಗೆ ಹಾಕಿಟ್ಕೊಳ್ಳೋಣ ಇದನ್ನೆಲ್ಲನೂ. ಬನ್ನಿ ಈಗ ಬಜ್ಜಿ ಮಾಡೋದಕ್ಕೆ ಕಡಲೆ ಹಿಟ್ಟೆಲ್ಲ ಕಲಿಸ್ಕೊಳ್ಳೋಣ. ನೋಡಿ, ನಾನೊಂದು ಬೌಲ್ ಆಗೋಷ್ಟು ಕಡಲೆ ಹಿಟ್ಟು ಹಾಕ್ತಾಯಿದ್ದೀನಿ, ಅಕ್ಕಿ ಹಿಟ್ಟು, ಜೀರಿಗೆ, ಓಂಕಾಳು, ಉಪ್ಪು, ಧನಿಯಾ ಪುಡಿ, ಖಾರದ ಪುಡಿ, 1 ಚಿಟಿಕೆಯಷ್ಟು ಸೋಡಾ ಹಾಕ್ಕೊಳ್ಳಿ. ಬನ್ನಿ ಈಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ತೀರಾ ತೆಳ್ಳಗೆ ಮಾಡ್ಕೋಬೇಡಿ, ಗಟ್ಟಿಯಾಗೂ ಬೇಡ, ಮೀಡಿಯಮ್ ಆಗಿ ನೀರು ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಕೋಬೇಕು. ತೀರಾ ನೀರು ಮಾಡ್ಕೋಬೇಡಿ. ಹೆಂಗೆ ನಾವು ಬಜ್ಜಿ ಮಾಡ್ಕೊತೀರಲ್ವ ಹಂಗೆ ಆ ಕನ್ಸಿಸ್ಟೆನ್ಸಿನಲ್ಲಿ ಇರಬೇಕು.
ಸ್ವಲ್ಪನೇ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಎರಡು ಮೂರು ಸರಿ ಈ ಥರ ತಿರುಗಿಸಿ ಚೆನ್ನಾಗಿ ಎಲ್ಲ ಮಿಕ್ಸ್ ಆಗುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಇದನ್ನು. ನೋಡಿ ರೆಡಿಯಾಗಿದೆ ಇದು ಬ್ಯಾಟರು. ಬನ್ನಿ ಈಗ ಒಂದೊಂದೇ ಸ್ಲೈಸಸ್ ತೊಗೊಂಡು, ನಾನು ಎಣ್ಣೆ ಕಾಯೋದಕ್ಕೆ ಇಟ್ಟಿದ್ದೆ ಆವಾಗಲೇ. ಸೊ ಎಣ್ಣೆ ಕಾದಿದೆ, ಬನ್ನಿ ಈಗ ಒಂದೊಂದೇ ಬಿಡೋಣ ಇದರಲ್ಲಿ ಎಣ್ಣೆಯಲ್ಲಿ. ತೀರಾ ಬೇಡ, ಜಸ್ಟ್ ಹಿಂಗೆ ಡಿಪ್ ಮಾಡಿ ಹಿಂಗೆ ಬಿಟ್ಬಿಡಿ. ಕಡಲೆ ಹಿಟ್ಟು ಜಾಸ್ತಿ ಮೆತ್ಕೊಂಡ್ರೆ ಒಳಗಡೆ ಬೇಯಲ್ಲ, ಹಾಗಾಗಿ ಜಸ್ಟ್ ಒಂದು ಕೋಟ್ ಕೊಡಿ ಸಾಕು. ನೋಡಿ ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ. ತೀರಾ ಇದಕ್ಕೂ ಹಾಕಿರ್ತೀರಲ್ವಾ, ಸ್ವಲ್ಪ ಫಸ್ಟೆಲ್ಲ ನೆನೆ ಬಾಳೆಕಾಯಿ ಸ್ಲೈಸಸ್ಗೆಲ್ಲ ಹಾಕಿರ್ತೀರಲ್ಲ, ಸೊ ಹಾಗಾಗಿ ಸ್ವಲ್ಪನೇ ಹಾಕ್ಕೊಳ್ಳಿ. ನೋಡಿಕೊಂಡು ರುಚಿ ನೋಡಿಕೊಂಡು ಆಮೇಲೆ. ಎಲ್ಲರೂ ಹೇಗಿದ್ದೀರಾ? ಆರಾಮಾಗಿದ್ದೀರಿ ಅಲ್ವಾ? ಚಳಿ ಜಾಸ್ತಿ ಇದೆ, ಸೊ ಹಾಗಾಗಿ ಹುಷಾರಾಗಿರಿ. ಸ್ವೆಟರ್ಸ್ ಹಾಕ್ಕೊಳ್ಳಿ, ಸ್ವೆಟರು, ಕಾಲಕ್ಕೆ ಸಾಕ್ಸು ಹಾಕ್ಕೊಂಡು ಓಡಾಡಿ. ಬಿಸಿಯಾಗಿ ಮಾಡಿಕೊಂಡು ಬಿಸಿಯಾಗಿ ತಿನ್ಬಿಡಿ. ಒಂದು 3-4 ಮಿನಿಟ್ಸ್ ಬೇಯಿಸ್ಬೇಕು ಇದನ್ನು, ಎಣ್ಣೆನಲ್ಲೇ ಫ್ರೈ ಆಗಬೇಕು. ಬಾಳೆಕಾಯಿ ಹಚ್ಚೋವಾಗ ಫಸ್ಟೇ ಎಣ್ಣೆ ಹಚ್ಕೊಬಿಡಿ ಕೈಗೆ, ಇಲ್ಲ ಅಂತಂದರೆ ನೋಡಿ ಹಚ್ಚೋವಾಗ ಬ್ಲ್ಯಾಕ್ ಬಂದುಬಿಡುತ್ತೆ. ಹಾಗಾಗಿ ಕೈಗೆ ಫಸ್ಟೇ ಎಣ್ಣೆ ಹಾಕ್ಕೊಬಿಡಿ. ಎಣ್ಣೆ ಹಾಕ್ಕೊಂಡು ಆಮೇಲೆ ಸ್ಲೈಸಸ್ ಕಟ್ ಮಾಡ್ಕೊಳ್ಳಿ. ನೀವು ಬೇಕಾದರೆ ಧನಿಯಾ ಪೌಡ್ರನ್ನ ಸ್ಕಿಪ್ ಮಾಡ್ಕೋಬೋದು. ಎಷ್ಟು ಸೋಡಾ ಬೇಕಾದರೂ ಹಾಕ್ಕೊಳ್ಳಿ. ಚೆನ್ನಾಗಿ ಉಬ್ಕೊಂಡು ಬರಬೇಕು ಅಂತಂದರೆ ನೀವು ಒಂದು ಚಿಟಿಕೆಯಷ್ಟು, ಜಾಸ್ತಿ ಬೇಡ, ಒಂದು ಚಿಟಿಕೆಯಷ್ಟು ಸೋಡಾ ಹಾಕ್ಕೊಳ್ಳಿ. ಜಾಸ್ತಿ ಏನು ಬೇಡ, ಧನಿಯಾ ಪುಡಿ ಒಂದು 1/4 ಸ್ಪೂನಷ್ಟು, ಟೇಸ್ಟ್ಗೆ ನೋಡೋದು ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು ನಾನು ಹಾಕಿದ್ದೀನಿ. ಸೋಡಾನು ಅಷ್ಟೇ, ಒಂದು ಚಿಟಿಕೆಯಷ್ಟು ಹಾಕ್ಕೊಳ್ಳಿ ಸೋಡಾ, ಜಾಸ್ತಿ ಹಾಕ್ಕೋಬೇಡಿ. ನಾನಿಲ್ಲೊಂದು ದೋಸೆ ಹೆಂಚಿಟ್ಕೊಂಡಿದ್ದೀನಿ. ಬಾಳೆಕಾಯಿ ಬಜ್ಜಿ ರೆಡಿ ಇದೆ. ಈಗೇನು ಮಾಡೋಣ ಅಂತಂದರೆ, ಈ ಬಾಳೆಕಾಯಿ ತೊಗೊಳೋಣ, ಬಾಳೆಕಾಯಿ ಬಜ್ಜಿ ಮಾಡಿಟ್ಕೊಂಡಿದ್ದೀರಲ್ವಾ, ಬಾಳೆಕಾಯಿ ಬಜ್ಜಿನ ಸೆಂಟ್ರಲ್ಲಿ ಕಟ್ ಮಾಡಿ ಸಣ್ಣದಾಗಿ ಕಟ್ ಮಾಡೋಣ. ಒಂದು 2 ಬಾಳೆಕಾಯಿ ಬಜ್ಜಿನ ತಗೊಂಡು ಈ ಥರ ಮಾಡ್ಕೊಳ್ಳೋಣ.
ದೊಡ್ಡದು ಬೇಡ, ತೀರಾ ಚಿಕ್ಕ ಸಣ್ಣದು ಚಿಕ್ಕದಾಗಿ ಮಾಡ್ಕೊಳ್ಳಿ. ಪೀಸಸ್ ಕಟ್ ಮಾಡ್ಕೊಳ್ಳಿ ಬಾಳೆಕಾಯಿ ಬಜ್ಜಿದು. ಬ್ರೆಡ್ ಸ್ಲೈಸಸ್ನ ಎರಡನ್ನೂ ಹಾಕೋಣ. ಜಸ್ಟ್ ಲೈಟಾಗಿ ಎಣ್ಣೆ ಹಾಕೋಣ. ಜಾಸ್ತಿ ಹಾಕ್ಬೇಡಿ ಬ್ರೆಡ್ಗೆ. ಲೈಟಾಗಿ ಎಣ್ಣೆ ಹಾಕ್ಕೊಂಡು ಟೋಸ್ಟ್ ಮಾಡ್ಕೊಳ್ಳಿ. ಇದು ಬಾಳೆಕಾಯಿ ಬಜ್ಜಿ ಮಾಡ್ಕೊಂಡಿರ್ತೀರಲ್ಲ, ಅದನ್ನು ಒಂದು ಬೌಲಿಗೆ ಹಾಕ್ಕೊಳ್ಳೋಣ. ಇದನ್ನು ಒಂದು ಬೌಲಿಗೆ ಹಾಕ್ಕೊಂಡು ನೋಡಿ, ಬ್ರೆಡ್ ಟೋಸ್ಟ್ ಆಗಿದೆ. ಇದನ್ನು ಆಫ್ ಮಾಡೋಣ. ಲೈಟಾಗಿ ಒಂದು ಸ್ಪೂನಷ್ಟು ಇದು ಹಾಕೋಣ, ಟೊಮೆಟೊ ಸಾಸು. ನೋಡಿ, ಈ ಬೌಲಿಗೆ ಏನೇನೆ ಒಂದು ಸ್ಪೂನಷ್ಟು ಮಾತ್ರ ನೆನೆ. ನೋಡಿ, ಒಂದು ಸ್ಪೂನಷ್ಟು ಟೊಮೆಟೊ ಸಾಸ್ ಹಾಕೋಣ. ಆಮೇಲೆ ಒಂದು ಅರ್ಧ ಸ್ಪೂನಷ್ಟು ಚಾಟ್ ಮಸಾಲ ಹಾಕೋಣ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಉಪ್ಪೆಲ್ಲ ಏನು ಬೇಡ, ಉಪ್ಪು ಖಾರ ಎಲ್ಲ ಹಾಕಿರ್ತೀರಲ್ವ. ಸೊ 2 ಬ್ರೆಡ್ ಸ್ಲೈಸಸ್ ತೊಗೊಳೋಣ. ಯಾವಾಗಲೂ ಏನು ಈ ಥರ ಎಣ್ಣೆಲಿ ಕರಿದು ಮಾಡಿಕೊಡಲ್ಲ. ಏನಾದರೂ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿದ್ದರೆ ಮಕ್ಕಳು ತಿಂತಾರಲ್ವ. ಸೊ ಹಾಗಾಗಿ ಈ ಥರ ಮಾಡಿಕೊಡಿ. ಬೇಕಾದರೆ ಈ ಸೈಡು ಟೊಮೆಟೊ ಕೆಚಪ್ ಹಾಕ್ಕೊಳ್ಳಿ. ಈ ಕಡೆ ಇನ್ನೂ ಒಂದು ಸ್ಪೂನಷ್ಟು ಟೊಮೆಟೊ ಕೆಚಪ್ ಹಾಕಿ, ಬೇಕಾದರೆ ಮೇಲೆಗಡೆ ಒಂಚೂರು ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಇನ್ನೂ ರುಚಿಯಾಗಿರುತ್ತೆ. ಹಾಗಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮೇಲೆಗಡೆ ಹಾಕ್ಕೊಳ್ಳಿ. ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲ ಅಂತಂದರೆ ಬೇಡ. ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಸ್ಯಾಂಡ್ವಿಚ್ ರೆಡಿಯಾಗಿದೆ. ಸೌತೆಕಾಯಿ, ಕ್ಯಾರೆಟು ತುರಿದ್ಬೇಕಾದ್ರೆ ಹಾಕ್ಕೋಬೋದು. ಸರ್ವ್ ಮಾಡ್ಕೊಳ್ಳೋಣ. ಫುಲ್ ಸ್ಯಾಂಡ್ವಿಚ್ ಥರನೇ ಇರುತ್ತೆ ಇದು. ಬಾಳೆಕಾಯಿ ಬಜ್ಜಿ ಜೊತೆ ಅದು ಎಲ್ಲ ಕಾಂಬಿನೇಷನ್ ಹಾಕಿದ್ರೆ ಚೆನ್ನಾಗಿರುತ್ತೆ. ಸೊ ನಾನೇನು ಹಾಕಿಲ್ಲ, ಸಿಂಪಲಾಗಿ ಮಾಡಿದ್ದೀನಿ, ಸಿಂಪಲಾಗಿ ತೋರಿಸಿದ್ದೀನಿ. ತಿಂದು ಹೇಳ್ಬಾ ಉದಿತ್ ಹೆಂಗಿದೆ ಅಂತ. ಒಂದು ನಿಮಿಷ ನೋಡಿ, ಬಾಳೆಕಾಯಿ ಬಜ್ಜಿ ಸ್ಯಾಂಡ್ವಿಚ್ ರೆಡಿ ಆಗಿದೆ. ನೋಡೋದಕ್ಕೆ ಕಲರ್ಫುಲ್ ಆಗಿದೆ. ಸೊ ಹೇಳಿ, ಮಾಡ್ಕೊಂಡು ತಿಂದ್ಬಿಟ್ಟು ನನಗೆ ಕಮೆಂಟಲ್ಲಿ ಯಾವ ಥರ ಇತ್ತು ಅಂತ ಹೇಳಿಬಿಟ್ಟು. ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸ ರೆಸಿಪೀಸ್ನ ಟ್ರೈ ಮಾಡ್ತಿರ್ತೀನಿ ನಾನು. ಸೊ ಮಾಡಿಕೊಡಿ ಮಕ್ಕಳಿಗೆ. ಸೊ ಟೊಮೆಟೊ ಕೆಚಪ್ಗೋಸ್ಕರ ಆದರೂ ಮಕ್ಕಳು ತಿಂತಾರೆ, ಯಾಕಂದರೆ ಮಕ್ಕಳು ತುಂಬ ಇಷ್ಟಪಡ್ತಾರಲ್ಲ ಟೊಮೆಟೊ ಸಾಸ್ನ. ಸೊ ಬಜ್ಜಿನೂ ಅಷ್ಟೇ. ಒನ್ಸ್ ಇನ್ ಅ ವೈಲ್ ಈ ಥರ ಆಯಿಲ್ ಫ್ರೈಡ್ ಮಾಡಿಕೊಟ್ರೆ ಏನೂ ಆಗೋಲ್ಲ ಮಕ್ಕಳಿಗೆ. ಯಾವಾಗಲೂ ಏನು ಮಾಡಿಕೊಡೋದಲ್ಲ, ಯಾವಾಗಲಾದರೂ ಒಂದು ಸರಿ ಮಾಡಿಕೊಟ್ರೆ ಸೊ ಮಕ್ಕಳು ಇಷ್ಟಪಟ್ಕೊಂಡು ತಿಂತಾರೆ. ಈ ಥರ ರೆಸಿಪೀಸೂ ಚೆನ್ನಾಗಿರುತ್ತೆ, ಇಷ್ಟಪಟ್ಕೊಂಡು ತಿಂತಾರೆ. ಸ್ನ್ಯಾಕ್ಸ್ಗೆ ಹಾಕ್ಬೋದು, ಲಂಚ್ ಬಾಕ್ಸ್ಗೆ ಹಾಕ್ಬೋದು. ಮಾಡ್ಕೊಂಡು ತಿಂದ್ಬಿಟ್ಟು ನನಗೆ ಕಮೆಂಟಲ್ಲಿ ಹೇಳಿ. ನನ್ನ ವೀಡಿಯೋಸ್ಗೆ ಕಮೆಂಟ್ ಮಾಡಿ, ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆನೂ ಶೇರ್ ಮಾಡಿ ನನ್ನ ವೀಡಿಯೋಸ್ನ. ಯಾವ ಥರ ಇತ್ತು ಅಂತ ಹೇಳ್ಬಿಟ್ಟು ನನಗೆ ಹೇಳಿ ನನ್ನ ವೀಡಿಯೋಸು. ಥ್ಯಾಂಕ್ ಯು, ಧನ್ಯವಾದಗಳು. ನೋಡಿ, ಒಂದೇ ಒಂದು ಬಾಳೆಕಾಯಿ ಉಳಿದಿತ್ತು.
ಬಜ್ಜಿ ಮಾಡಿದ್ನಲ್ವ, ಸೊ ಹಾಗೆ ಒಂದೇ ಒಂದು ಉಳಿಸ್ಕೊಂಡಿದ್ದೆ. ಇದನ್ನು ಎಣ್ಣೆಲಿ ಹಾಕ್ಬಿಟ್ಟು ಚಿಪ್ಸ್ ಮಾಡೋಣ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು. ನಾನೇನು ಹಾಕಿಲ್ಲ, ಉಪ್ಪು ಏನೂ. ಟ್ರೈ ಮಾಡೋಣ ಬನ್ನಿ ಇದನ್ನು. ಇದನ್ನು ಅಷ್ಟೇ ಚಿಕ್ಕದಾಗಿ ಸಣ್ಣದಾಗಿ ಕಟ್ ಮಾಡ್ಕೋಬೇಕು ರೌಂಡಕ್ಕೆ. ಇದನ್ನು ದಪ್ಪದಾಗಿ ಕಟ್ ಮಾಡಿಕೊಂಡ್ರೆ ಬೇಯಲ್ಲ, ಹಾಗಾಗಿ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ ಇದನ್ನು. ಚೆನ್ನಾಗಿ ಆಯಿಲಲ್ಲಿ ಫ್ರೈ ಮಾಡಬೇಕು, ಇದನ್ನು ಕ್ರಿಸ್ಪಿ ಆಗಬೇಕಿದು. ಫ್ಲೇಮು ಉರಿ ಜಾಸ್ತಿನೇ ಇರಲಿ, ಮೀಡಿಯಮ್ ಏನು ಮಾಡ್ಕೋಬೇಡಿ. ಸ್ವಲ್ಪ ಫ್ಲೇಮ್ ಜಾಸ್ತಿನೇ ಇರಲಿ, ಗ್ಯಾಸ್ ಫ್ಲೇಮು. ತಿನ್ನಾಗಿ ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ. ನಾನು ಇದೆಲ್ಲ ಹೊಸ ರೆಸಿಪೀಸ್ನ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು. ನಾನು ಯಾವತ್ತೂ ಬಾಳೆಕಾಯಿ ಚಿಪ್ಸ್ ಮಾಡಲೇ ಇಲ್ಲ, ಅದಕ್ಕೆ ಮಾಡ್ತಾ ಇದ್ದೀನಿ. ನೋಡೋಣ ಯಾವ ರೀತಿ ಬರುತ್ತೆ ಅಂತ ಹೇಳ್ಬಿಟ್ಟು ಮಾಡಿ ಈ ಥರ ಟ್ರೈ ಮಾಡಿ ನೀವು. ಬಾಳೆಕಾಯಿ ಬಜ್ಜಿ ಸ್ಯಾಂಡ್ವಿಚಲ್ಲಿ ಈ ಬಾಳೆಕಾಯಿದು ಚಿಪ್ಸ್ ಏನು ಮಾಡ್ಕೊಂಡಿರ್ತೀರಲ್ಲ ಅದನ್ನು ಪುಡಿ ಮಾಡಿಕೊಂಡು ಅದ್ರ ಮೇಲೆ ಹಾಕ್ಕೊಂಡು ತಿಂದರೆ ಕ್ರಂಚಿಯಾಗಿ ಸ್ಯಾಂಡ್ವಿಚ್ ತಿನ್ನೋವಾಗ ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ ಇದಾಗಿದೆ, ಬನ್ನಿ ಒಂದು ಪ್ಲೇಟಿಗೆ ತಗೊಳ್ಳೋಣ. ನೋಡಿ ಹಾಕ್ತಾ ಇರುವಾಗ ಸೌಂಡಲ್ಲೇ ಗೊತ್ತಾಗುತ್ತೆ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ ಹೇಳ್ಬಿಟ್ಟು. ಎಲ್ಲ ಹಾಕ್ಬಿಡೋಣ ಬನ್ನಿ. ಆಮೇಲೆ ಇದಕ್ಕೆ ಉಪ್ಪು, ಖಾರ, ಅರಿಶಿನ ಪುಡಿ ಎಲ್ಲ ಹಾಕೋಣ. ಒಂದು 3-4 ನಿಮಿಷವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಕ್ರಿಸ್ಪಿ ಆಗುತ್ತೆ ನೋಡಿ, ಎಷ್ಟು ಚೆನ್ನಾಗಿ ಸೌಂಡ್ ಬರ್ತಾ ಇದೆ. ಸೊ ಈ ಥರ ಕ್ರಿಸ್ಪಿ ಆಗುತ್ತೆ. ಒಂದು ಚಿಕ್ಕದೊಂದೆರಡು ಸ್ವೀಟ್ ಪೊಟ್ಯಾಟೊ ಇತ್ತು. ಸ್ವೀಟ್ ಪೊಟ್ಯಾಟೊ ಅಂದರೆ ಗೆಣಸು. ಆ ಗೆಣಸನ್ನು ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಎಣ್ಣೆಲಿ ಬಿಡ್ತೀನಿ. ನೋಡೋಣ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು. ಇದಾಗಿದೆ, ಇದು ಪ್ಲೇಟಿಗೆ ತಗೋಬಿಡೋಣ. ಸ್ನ್ಯಾಕ್ಸ್ ಬಾಕ್ಸ್ಗೆ ದಿನ ಒಂದು ತಲೆನೋವು, ಏನು ಹಾಕಬೇಕು ಅಂತ ಹೇಳ್ಬಿಟ್ಟು ಈ ಥರ ಮಾಡಿ ಇಟ್ಕೊಬಿಟ್ರೆ ಹಾಕಿ ಕಳಿಸ್ಬೋದಲ್ವ. ನಾನೀಗ ಗೆಣಸು ಬಿಡ್ತಾ ಇದ್ದೀನಿ, ಸ್ವೀಟ್ ಪೊಟ್ಯಾಟೋನ. ಹಾಗೆ ಬೇಯಿಸ್ಕೊಡ್ತೀರಿ ಅಂದರೆ ಮಕ್ಕಳು ತಿನ್ನಲ್ಲ ಗೆಣಸೆಲ್ಲನೂ. ಸೊ ಹೀಗೆ ಚಿಪ್ಸ್ ಮಾಡಿಕೊಟ್ರೆ ತಿಂತಾರೆ ಅಲ್ವಾ. ನಮ್ಮ ಮನೇಲೆಲ್ಲನೂ ನಾವು ಚಿಕ್ಕ ಹುಡುಗರಿದ್ದಾಗ ನಮ್ಮ ಮನೆ ಹತ್ರ ಗೆಣಸು ಬೆಳೆಯೋರು. ಆವಾಗ ಗೆಣಸನ್ನೆಲ್ಲ ತೊಗೊಂಬಂದು ನೀಟಾಗಿ ತೊಳೆದು ಅದನ್ನು ಬೇಯಿಸ್ಬಿಟ್ಟು ಸಿಪ್ಪೆ ತೆಗೆದು ಅದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಅದರಲ್ಲಿ ಹಾಲು, ಬೆಲ್ಲ, ಇದನ್ನು ಸಕ್ಕರೆ ಯಾವುದಾದ್ರೂ ಒಂದು ಹಾಕಿ ಬಿಸಿ ಹಾಲು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ತಿನ್ನೋದಕ್ಕೆ ಕೊಡೋರು. ಈ ಕಾಲದಲ್ಲಿ ಮಕ್ಕಳು ಏನೂ ತಿನ್ನಲ್ಲ, ಹಾಗಾಗಿ ಈ ಥರ ಮಾಡಿಕೊಟ್ರೆ ತಿಂತಾರೆ ಅಂತ ಹೇಳ್ಬಿಟ್ಟು ನಾನು ಇದೊಂದು ಟ್ರೈ ಮಾಡ್ತಾಯಿದ್ದೀನಿ. ಒಂದು ವಾರಕ್ಕೆ ಒಂದ್ಸರಿ ಆದ್ರೂ ಮಕ್ಕಳಿಗೆ ಗೆಣಸು ಕೊಟ್ಟರೆ ತುಂಬ ಒಳ್ಳೆಯದು. ಗೆಣಸು ತಿನ್ನೋ ಮಕ್ಕಳಿಗೆ ಕೊಟ್ಟರೆ ತಿಂತಾರೆ, ತಿಂದಿದ್ದ ಮಕ್ಕಳಿಗೆ ಈ ಥರ ಏನಾದರೂ ಒಂದು ಮಾಡಿಕೊಡ್ಬೇಕಷ್ಟೆ. ಯಾವ ಥರ ಇದೆ ಗೆಣಸು ಒಂದು 3-4 ನಿಮಿಷ ಅಷ್ಟು ಫ್ರೈ ಮಾಡ್ಕೊಬೇಕು ಎಣ್ಣೆನಲ್ಲೇ. ಮಾಡಿಕೊಂಡ್ರೆ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ. ಗೆಣಸು ಬೇಗ ಎತ್ಬಿಟ್ರೆ ಸ್ವಲ್ಪ ಆರಿದ ಮೇಲೆ ಮೆತ್ತಗಾಗ್ಬಿಡುತ್ತೆ. ಹಾಗಾಗಿ ಒಂದು 3-4 ನಿಮಿಷ ಅಷ್ಟು ಫ್ರೈ ಮಾಡಿಕೊಂಡ್ರೆ ಎಣ್ಣೆಯಲ್ಲಿ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ.
ಇದನ್ನು ಅಷ್ಟೇ ಕ್ರಿಸ್ಪಿ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಎಣ್ಣೆನಲ್ಲೇ. ನೋಡಿ ಆವಾಗಲೇ ಆಗಕ್ಕೆ ಸ್ಟಾರ್ಟ್ ಆಗ್ತಾ ಇದೆ ಕ್ರಿಸ್ಪಿಯಾಗಿ. ಒಳ್ಳೇದಲ್ವಾ ಬಾಳೆಕಾಯಿ, ಗೆಣಸು ಎಲ್ಲನೂ. ಮಕ್ಳಿಗೆ ಯೂಶ್ವಲಿ ಗೆಣಸು ಕೊಟ್ಟರೆ ಗೆಣಸು ತಿನ್ನೋದೇ ಇಲ್ಲ ನಮ್ಮ ಮನೆಯಲ್ಲಿ ಮಕ್ಕಳು. ಈ ಥರ ಮಾಡಿಬಿಟ್ಟು ಕೊಟ್ಟರೆ ಚೆನ್ನಾಗಿ ತಿಂತಾರೆ. ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿದೆ ಇದು ಗೆಣಸು. ನೋಡಿ ಎಷ್ಟು ಚೆನ್ನಾಗಿ ಉಬ್ತಾ ಇದೆ ಇದು. ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿದೆ ಇದು, ಪೂರಿ ಉಬ್ಬಿದಂಗೆ. ಸೇಮ್ ಪೂರಿ ಯಾವ ಥರ ಉಬ್ಬುತ್ತೋ ಆ ಥರ ಉಬ್ಬಿದೆ ಇದು ಗೆಣಸುನು. ಬೇಗ ಕ್ರಿಸ್ಪಿ ಆಗುತ್ತೆ ಇದು. ಗೊತ್ತಾಗುತ್ತೆ ಎಷ್ಟು ಬೆಂದಿದೆ ಏನು ಅಂತ ಹೇಳ್ಬಿಟ್ಟು. ಇದು ಲೈಟ್ ವೆಯ್ಟ್ ಯಾವಾಗ ಬರುತ್ತೋ ಆವಾಗ ಬೆಂದಿದೆ ಅಂತ ಅರ್ಥ. ನನ್ನ ಫ್ರೆಂಡು ನ್ಯೂ ಇಯರ್ ದಿವಸ ನಾವು ಕಬಾಬ್ ಮಾಡೋವಾಗ ಹೇಳಿದ್ಲು, ಯಾವಾಗ ನಾವು ಎಣ್ಣೆನಲ್ಲಿ ಫ್ರೈ ಮಾಡ್ತಿದ್ರೆ ಕಬಾಬ್ ಆಗಲಿ ಏನೊಂದು ವಸ್ತುನೇ ಆಗಲಿ ಅದು ಲೈಟ್ ವೆಯ್ಟ್ ಬಂತಂತಂದರೆ ಅದಾಗಿದೆ ಅಂತ ಅರ್ಥ. ಆಗಿದೆ. ಒಂದು ಪ್ಲೇಟಿಗೆ ತಗೊಳ್ಳೋಣ. ಒಂದು ಬೌಲ್ಗೆ ಹಾಕ್ಕೊಳ್ಳೋಣ ಇದನ್ನೆಲ್ಲ. ವಾವ್, ತುಂಬ ಚೆನ್ನಾಗಿ ಬಂದಿದೆ. ಒಂಚೂರು ನಾವು ಚಾಟ್ ಮಸಾಲ ಹಾಕ್ಕೊಳ್ಳೋಣ. ಸುಮ್ಮನೆ ಜಸ್ಟ್ ಒಂದು ಲೈಟಾಗಿ ಹಾಕ್ಕೊಳ್ಳೋಣ. ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಹಾಕ್ಕೊಳ್ಳೋಣ, ಜಾಸ್ತಿ ಬೇಡ. ಒಂದು 1/4 ಸ್ಪೂನಷ್ಟು ಅರಿಶಿನ ಹಾಕ್ಕೊಳ್ಳೋಣ. ಚಾಟ್ ಮಸಾಲ ಹಾಕಿದ್ದೀನಲ್ವ, ಹಾಗಾಗಿ ನಾನು ಖಾರ ಏನೂ ಹಾಕಲ್ಲ. ಮಕ್ಕಳು ತಿನ್ನೋಲ್ಲ ಖಾರ ಜಾಸ್ತಿ ನಮ್ಮ ಮನೆಯಲ್ಲಿ, ಹಾಗಾಗಿ ನಾನು ಇದನ್ನೇ ನೋಡಿ ಈ ಥರ ಮಾಡಬೇಕು. ಕೈಯಲ್ಲಿ ಹಿಂಗೆ ಮಾಡ್ಬೋದು. ನೋಡಿ ಬನ್ನಿ ಈಗ ಒಂದು ಸರ್ವಿಂಗ್ ಪ್ಲೇಟ್ಗೆ ಹಾಕ್ಕೊಳ್ಳೋಣ ಇದನ್ನು. ನೋಡಿ ಬಾಳೆಕಾಯಿ ಚಿಪ್ಸು, ಗೆಣಸು ಚಿಪ್ಸು. ನನಗೆ ಹೇಗಿತ್ತು ಅಂತ ಹೇಳ್ಬಿಟ್ಟು ಈ ರೆಸಿಪಿನೂ ಮಾಡ್ಕೊಂಡು ತಿಂದ್ಬಿಟ್ಟು ನನಗೆ ಕಮೆಂಟಲ್ಲಿ ಹೇಳಿ ಯಾವ ಥರ ಇತ್ತು ಅಂತ ಹೇಳ್ಬಿಟ್ಟು. ಆದಷ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊತೀರಾ ಅಲ್ವಾ? ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವ್ಯೂಸ್ ಜಾಸ್ತಿ ಆಗಲಿ ಅಂತ ಹೇಳ್ಬಿಟ್ಟು. ಆದಷ್ಟು ನನ್ನ ವ್ಯೂಸ್ನ ಜಾಸ್ತಿ ಆಗಲಿ ಅಂತ ನನ್ನ ವೀಡಿಯೋಸ್ನ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ. ಸೊ ಥ್ಯಾಂಕ್ ಯು, ಧನ್ಯವಾದಗಳು.